ನಾನು ಸಪೋರ್ಟ್ ಮಾಡಿದ್ವಿ ಇಲ್ಲ ಅಂತ ಹೇಳಿದಾಗ ಇದೇ ಬುದ್ಧಿ ಹಿಂದೆ ಇದ್ದ ಸರ್ಕಾರ ಹಿಂದೆ ಇರ್ತಕ್ಕಂಥ ಮಂತ್ರಿಗಳು ಮಾಡಿದ್ರೆ ಇಷ್ಟೊತ್ತಿಗೆ ಈ ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ಫುಟ್ಪಾತಲ್ಲಿ ಮಡಗಿರೋ ಅಂಗಡಿಗಳು ಮಡಗಿರೋರು ಒಂದು 15% 20% ಇರ್ಬೇಕು ಕನ್ನಡಿಗರಷ್ಟೇ. ಇದು ಪ್ರಶ್ನೆ ಇದನ್ನ ಕೇಳಬೇಕು. 20% ಇರ್ಬೇಕು ಕನ್ನಡದವ್ರು ಬದುಕ್ತಾನೆ ಇಲ್ಲ ಇವತ್ತು ಕನ್ನಡದವ್ರು ಅಂದ್ರೆ ನಾನು ನೋಡಿದ್ರೆ 20 ಇಲ್ಲ ಅಂತ ಕಾಣುತ್ತೆ. ಇಡೀ ಭಾವ ಅಂತ ಅಲ್ಲ, ಇಲ್ಲಿ ಕನ್ನಡದವರು ನಮ್ಮ ನಾಡಿನವರು ಅಂತಲೂ ನಮ್ಮ ನಾಡಿನವರು ಯಾರು ಇಲ್ಲ. ಬಡಬಗ್ರು ಅಂತ ನಾವು ಕರುಣೆ ತೋರ್ಸೋದು ಹೌದು, ನಮ್ಮ ರಾಜ್ಯದವರು ಅನ್ನ ತಿಂತಾ ಇರೋದು ಎಷ್ಟು ಈ ಸಮಸ್ಯೆಯನ್ನ ಪಾದಚಾರಿಗಳು ನಮ್ಮವ್ರು ಎಷ್ಟು ಜನ ಇದ್ದಾರೆ ಇದನ್ನ ಅಡ್ವಾಂಟೇಜ್ ತಗೊಳ್ತಾರೆ, ಇದನ್ನ ಅಡ್ವಾಂಟೇಜ್ ತಗೊಳ್ತಾರೆ ಬೇರೆ ರಾಜ್ಯದವರು ಪಾದಚಾರಿಗಳ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ ಅಂದಾಗ ನಾವಿಲ್ಲಿ ಬಡಬಗ್ರು ಪಾಪ ಅವ್ರ ಹೊಟ್ಟೆ ಪಾಟ್ ತುಂಬಿಸ್ಕೊಳ್ಳಿ ಅಂತ ಬಿಡೋದು ತಪ್ಪಾಗುತ್ತೆ. ಅಲ್ಲ, ಇಲ್ಲಿ ಬರೋಲ್ಲ ಬೇರೆ ರಾಜ್ಯದವರು ಬಂದು ಬದುಕ್ತಾರೆ. ಅವರು ಇವತ್ತು ಇಲ್ಲಿ ದುಡ್ಕೊಂಡು ಹೋಗಿ ಅವ್ರ ರಾಜ್ಯನ ಅಲ್ಲಿ ತಗೊಂಡು ಆಸ್ತಿಗಳು ತಗೊಳ್ತಾ ಇದ್ದಾರೆ. ಈಗ ಅದೇ ಹೇಳಿದ್ದು, ಒಂದು ಪಾನಿಪುರಿ ಗಾಡಿ ಇದೆ ಒಬ್ಬನ ಹತ್ರ, ಆತ ಓನರ್ ಯಾರಂತ GBRಗೂ ಇವತ್ತಿನವರೆಗೆ ಸಿಕ್ಕಿಲ್ಲ. ಆತನ ಪಾನಿಪುರಿ ಗಾಡಿ, ಇದು ಪಾನಿಪುರಿ ಮಸಾಲ ಪುರಿ ಎಲ್ಲ ಕೊಡ್ತಾರಲ್ಲ, ಅದು ಸುಮಾರು 4,000ಕ್ಕೂ ಹೆಚ್ಚು ಗಾಡಿ ಅವನ್ ಒಬ್ಬಂದಿದೆಯಂತೆ. ಇವಾಗ ಐಸ್ ಕ್ರೀಮ್ ಗಾಡಿ ಬರ್ತಾವ ನೋಡಿ, ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಂತ ಬರ್ತಾನೆ, ಅವನು ಒಬ್ಬನು ಅವನು 200 ಗಾಡಿ ಮಾಡಿದ್ದಾನೆ. ಅವನು ಇಲ್ಲಿರೋನಲ್ಲ, ಅವನು ಉತ್ತರ ಭಾರತದವನು. ನಗರದ ಸೌಂದರ್ಯ ಹೌದು ಸರ್, ಬಟ್ ಬಡವರಿಗೂ ಬದುಕು ಹಕ್ಕಿದೆ ಅಲ್ವಾ? ದಶಕಗಳಿಂದ ನಿದ್ದೆ ಮಾಡ್ಕೊ ಬಂದಿದ್ದೀರಿ ದಪ್ಪ ಚರ್ಮದವರು. ಈಗ ಸಡನ್ ಆಗಿ ಯಾರೋ ನೀರ್ ಹಾಕಿದ ತಕ್ಷಣ ಎದ್ದು ನಡೀರಿ ಖಾಲಿ ಮಾಡ್ತಾರೆ ಅಂದುಬಿಟ್ರೆ ಯಾರು? ಫಸ್ಟ್ ನಾನು ಕೇಳ್ತಿರೋದು ಎಲ್ಲರಿಗೂ ಹಕ್ಕಿದೆ, ಅಧಿಕಾರಿಗಳ ಒಂದು ಲಿಮಿಟ್ ಇದೆ, ನಮ್ಮ ಹಕ್ಕಿಗೂ ಒಂದು ಲಿಮಿಟ್ ಇದೆ ನೋಡಿ. ನಾವು ಆಸ್ ಎ ನಾವು ಏನ್ ಮಾಡಬೇಕು ಅಂದ್ರೆ ನಾವು ಎಲ್ಲ ನೋಡಬೇಕು. ನಾನು ಬರೀ ವ್ಯಾಪಾರಸ್ಥರನ್ನಲ್ಲ, ನಾನು ಅವ್ರ ಹಿತರಕ್ಷಣೆ ನೋಡಬೇಕು, ಪಾದಚಾರಿ ನಮ್ಮ ರೆಸಿಡೆಂಟ್ಸ್ ವೆಲ್ಫೇರ್ ನೋಡಬೇಕು, ನಗರ ಸ್ವಚ್ಛವಾಗಿರ್ಬೇಕು, ನಮ್ಮ ನಗರ ಸುಂದರವಾಗಿರ್ಬೇಕು. ಅದು ಜೀವನ ತೆಗಿತೀರಲ್ರಿ, ಜನರ ಜೀವ ಹೋಗುತ್ತಲ್ಲ, ಅದೇ ಇವಾಗ ಬದುಕೊಂಡ್ರೆ ಎಲ್ಲ ಸಮಸ್ಯೆ ಸೃಷ್ಟಿಯಾಗಿರೋದು ಎಲ್ಲಿಂದ? ಸಿಂಪಲ್ ಪ್ರಶ್ನೆ, ತೂಕ ಯಾವುದಕ್ಕೆ ಜಾಸ್ತಿ, ಪಾದಚಾರಿಗಳ ಸಾವಿಗ ಅಥವಾ ಜೀವಕ್ಕ, ಬಡಬಗ್ಗರ ಹೊಟ್ಟೆ ಪಾಡ ಅಂತ ನೋಡಿದಾಗ ಡೆಫಿನೆಟ್ಲಿ ಜೀವಕ್ಕೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಜೀವನನೂ ಇದೆ, ಅದು ಜೀವನ, ಇದು ಜೀವನ, ಎರಡು ಜೀವನ ಅಲ್ಲ ಮೇಡಮ್. ಏನಾಗ್ತದೆ ಅಂತ ಹೇಳಿದ್ರೆ ನಡೆಯುತ್ತೆ ಅಲ್ಲ, ಮೇಡಮ್ ಅವರೇ, ಜಾಗವನ್ನು ಇಲ್ಲ ಕೇಳಿ. ಬಡಬಗ್ರು ಅಂದಾಗ ಹೌದು ಅದು ತುಂಬಾ ಕನ್ವಿನ್ಸಿಂಗ್ ಪಾರ್ಟ್, ಅದು ಇಲ್ಲ ಅಂತಾನೆ ಅನ್ನೋದಲ್ಲ. ನಾನು ಹೇಳಿದ್ನಲ್ಲ, ಜೀವನೇ ಹೋಗ್ತಾ ಇದೆ ಅಂದಾಗ ಅಂಡ್ ಆ ಜಾಗವನ್ನ ನಡ್ಕೊಂಡು ಓಡಾಡಬೇಕು, ಈ ಸೌಂದರ್ಯ ಬಿಟ್ಟಾಕ್ರಿ, ಜೀವ ಕಳ್ಕೊಳ್ತಾ ಇದೀವಿ. ಅವಾಗ ನೀವು ಹಂಗಂದ್ರೆ ನಾವು ಹೊಟ್ಟೆ ಪಾಡಲ್ವಾ, ಅಲ್ಲಿ ನೀವು ತಿಂದರೆ ಜೀವನ ಮಾಡ್ತೀರಾ? ಹಂಗ್ ಮಾತಾಡಕ್ ಆಗಲ್ಲ. ಹೌದು ಮೇಡಮ್, ಹಂಗ್ ಮಾತಾಡಕ್ ಆಗಲ್ಲ. ಅಲ್ಲ, ಅಲ್ಲಿ BDA ಸೈಟ್ ಈಗ ನಿಮ್ಮನೆ ಪಾರ್ಕಿಂಗ್ ಜಾಗ ಇದೆ, ಅಲ್ಲ ಸರ್, ಪಾರ್ಕಿಂಗ್ ಜಾಗ ಇದೆ. ನಾನ್ ಬಡವಳು, ಹೊಟ್ಟೆ ಪಾಡು, ಅಯ್ಯೋ ಪಾಪ ಏನೋ ಜೀವನ ಮಾಡ್ಕೊಳ್ತಾಳೆ ಬಿಡ್ರಿ, ಹೊಟ್ಟೆ ಪಾಡು ಬಡವ್ರು ಪಾಡು ಅಂತ ಬಿಡಕ್ಕಾಗಲ್ಲ. ನಿಮ್ಮನೆ ಜಾಗ, ಸಾರ್ವಜನಿಕರ ಜಾಗವೇ. ಬಡವರು ಶ್ರೀಮಂತರು ಅಂತ ಇಲ್ಲಿ ತರಲೇಬಾರ್ದು. ಜೀವ ಫಸ್ಟ್, ನೆಕ್ಸ್ಟ್ ಜೀವನನೂ ನೆಕ್ಸ್ಟ್, ಮುಂದುವರೆದು ಎಲ್ಲಾನು ಯೋಚನೆ ಮಾಡಬೇಕು ಅಧಿಕಾರಿಗಳು. ಜೀವ ಒಂದು ಇತ್ತು ಅಂದ್ರೆ ನಾವು ಅಂಗಡಿನೇ ಮಾಡ್ಕೊಂಡು ಬದುಕಬೇಕು ಅನ್ನೋದೇನಿಲ್ಲ, ಎಲ್ಲಾನು ಕೂಲಿ ಕೆಲಸ ಆದ್ರೂ ಮಾಡ್ಕೊಂಡು ತಾಯಿ ಮಗುವನ್ ಕೂರಿಸ್ಕೊಂಡು ಹೋಗ್ತಿರ್ತಾಳೆ, ಹಿಂದೆಯಿಂದ ಬಂದು ಗಾಡಿ ಡಿಕ್ಕಿ ಹೊಡಿಯುತ್ತೆ, ಮಗು ಕೆಳಗ್ ಬೀಳುತ್ತೆ, ಇನ್ನೊಂದು ವೆಹಿಕಲ್ ಬಂದು ಹತ್ಕೊಂಡು ಹೋಗುತ್ತೆ. ನಡ್ಕೊಂಡು ಹೋಗ್ತಾ ಇರ್ತಾರೆ, ಬಸ್ ಬಂದು ಡಿಕ್ಕಿ ಹೊಡಿಯುತ್ತೆ, ಅಥವಾ ಡಿಕ್ಕಿ ಹೊಡಿಯೋದಲ್ಲ, ಬಸ್ ಆ ವ್ಯಕ್ತಿಯ ಮೇಲೆ ಹರ್ಕೊಂಡು ಹೋಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಜೀವ ಪಾದಚಾರಿಗಳ ಜಾಗ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಸರಿ ಇದೆ. ಒಂದ್ ನಿಮಿಷ, ಇವಾಗ ಈ 50% ಏನಿದೆಯೋ, ಇವಾಗ ನಾವು ಏನ್ ಚರ್ಚೆ ಮಾಡ್ತಿದ್ವಿ, ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಈ ಸಮಸ್ಯೆದಿಂದ ಬೇರೆಯವರು ಸಾಯ್ತಿದ್ದಾರೆ. ದೊಡ್ಡ ಅಂಗಡಿಗಳು